ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ನೋಡ್ರಿ ಇಲ್ಲಿ ಏನಪ್ಪ ಇದು ಮಣ್ಣೆತ್ ಮಾಡ್ತೀರನ ಮಾಡಿರಿ ನೋಡ್ರಿ ಈ ಥರ ಮಣ್ಣನ್ನು ಕಲಿಸಿ ಅವ್ರನ್ನ ಆ ಮಣ್ಣಿನಿಂದ ಎತ್ತು ಮಾಡ್ತಾರೆ ನೋಡ್ರಿ ಇಲ್ಲಿ ಕಲಸಾಕತ್ತಾರ ನೋಡ್ರಿ ಇಲ್ಲಿ ಎತ್ತು ತಯಾರು ಮಾಡತ್ತಾರ ನೋಡ್ರಿ ಈಗ ಎತ್ತಿನ ದೇಹನ ಮಾಡ್ಕೊಂಡು ಅದಕ್ಕೆ ಕಾಲನ್ನು ಮಾಡತ್ತಾರ ನೋಡ್ರಿ ಈ ಥರ ತಯಾರು ಮಾಡಿ ಪೂಜಿಸಿ ಇನ್ನೊಂದು ಆಚರಣೆ ಮಾಡ್ತಾರೆ ಇದರ ಮರನೇ ದಿವಸ ಇದು ಅಮಾವಾಸ್ಯೆ ದಿವಸ ಮಾಡೋವಂಥದ್ದು ನೋಡ್ರಿ ಇವತ್ತು ಸಂಜೆಗೆ ಪೂಜೆ ಆಗ್ತಾ ಇವು ನೋಡ್ರಿ ಎತ್ತು ರೆಡಿ ಮಾಡತ್ತಾರ ನೋಡ್ರಿ ಹುಡುಗರು ನೋಡ್ರಿ ಇದು ಎತ್ತು ರೆಡಿ ಆಗೇ ಬಿಡ್ತಿ ನಾಲ್ಕು ಕಾಲುಗಳು ರೆಡಿ ಆದವು ನೋಡ್ರಿ ಕಾಲುಗಳನ್ನ ರೆಡಿ ಮಾಡಿ ಇಟ್ಟರು ಆದ್ರೆ ಇನ್ನು ಅದಕ್ಕೆ ನೋಡ್ರಿ ಇನ್ನೇನು ಮಾಡತ್ತಿದ್ರು ಇದು ಏನಾಗೋದು ಈಗ ಇದು ಗುಂಡನ್ನು ಮಾಡ್ಕೊಂಡಿಲ್ಲ ಅದ್ರ ಮುಖ ಎತ್ತಿ ನೋಡ್ರಿ ಒಂದೊಂದಾಗಿ ರೆಡಿ ಮಾಡ್ತಾರೆ ಇನ್ನೂ ಅದಕ್ಕೆ ಬಾಲಾಗಿಲ್ಲ ಈ ಸದ್ಯಕ್ಕೆ ಅದರ ಒಂದು ಮುಖ ರೆಡಿ ಮಾಡತ್ತಿದ್ರು ನೋಡ್ರಿ ಇಲ್ಲಿ ಹುಡುಗರು ನೋಡ್ರಿ ಎತ್ತಿನ ಕೊಂಬನ್ನು ಮಾಡಾಕತ್ತಿದ್ರು ನೋಡ್ರಿ ಎತ್ತಿನ ಕೊಂಬನ್ನು ರೆಡಿ ಆದವು ಅದಕ್ಕಿನ್ನು ಜಾಯಿಂಟ್ ಮಾಡ್ತಾರೆ ಎತ್ತಿನ ಕೊಂಬಾತು ಯಾಕೋ ಕಡ್ಡಿ ಅದಕ್ಕಪ್ಪ ಎತ್ತಿಗೆ ಇದು ಬಾಡಿಗೆ ನೋಡ್ರಿ ಎಂತೆಂಥ ಒಂದು ಐಡಿಯಾದ ಮ್ಯಾಗ ಮಾಡತ್ತಾರ ಇದಕ್ಕೆ ಕಟ್ಟಿಗೆ ಸಣ್ಣ ಕಡ್ಡಿ ತೊಗೊಂಬಂದು ನೋಡಲ್ಲಾಗ ಜಾಯಿಂಟ್ ಆಯಿತು ನೋಡ್ರಿ ಎತ್ತಿನ ಮುಖ ಹೆಂಗೈತಿ ಹೆಂಗೆ ತಯಾರು ಮಾಡಿದ್ರೆ ನೋಡ್ರಿ ಅವರು ನೋಡ್ರಿ ಇಲ್ಲಿ ಒಂದು ರೆಡಿ ಆಗತ್ತೈತಿ ನೋಡ್ರಿ ಅದನ್ನು ಹೊಳ್ಳಿ ಹೆಂಗೆ ದೇಹಕ್ಕೆ ಮತ್ತು ತಲೆಗೆ ಯಾವ ಥರ ಜಾಯಿಂಟ್ ಮಾಡತ್ತಿದ್ರು ಓಕೆ ಅದ್ಭುತ ಕಲೆ ನೋಡ್ರಿ ಇಲ್ಲಿ ಎತ್ತಿನ ಒಂದು ಮುಖ ತಯಾರು ಮಾಡಿ ಇಟ್ಟಾರ ನೋಡ್ರಿ ಇಲ್ಲಿ ಅವು ಕಾಲುಗಳಿಗೆ ಎಕ್ಸ್ಟ್ರಾ ಹಚ್ಚಿ ಡಿಪ್ ಮಾಡತ್ತ ನೋಡ್ರಿ ಈ ಒಂದು ಎತ್ತಿಂದು ಕೊಂಬು ರೆಡಿ ಅದು ಇದು ಆಲ್ಮೋಸ್ಟ್ ಅಲ್ಲಿ ರೆಡಿ ಆತೀಗ ಓಕೆ ಅದನ್ನು ಹೆಂಗೆ ಬೇಸಿಗೆ ಮಾಡ್ತಾರೆ ನೋಡ್ರಿ ಹೆಂಗೆ ಜಾಯಿಂಟ್ ಮಾಡ್ತಾರೆ ನೋಡೋದು ಇವನು ಒಂದು ಕಡ್ಡಿ ತೊಗೊಂಬಂದು ನೋಡ್ರಿ ಆ ಎತ್ತಿನ ದೇಹದೊಳಗೆ ತುರುಕಿ ಆ ಒಂದು ತಲೆಗೆ ಜಾಯಿಂಟ್ ಕೊಡೋ ಒಂದು ಐಡಿಯಾ ಇದು ನೋಡ್ರಿ ಎತ್ತಿನ ಮುಖ ರೆಡಿ ಆದ ಇಲ್ಲಿ ಕಿವಿಗಳ ರೆಡಿ ಮಾಡತ್ತ ನೋಡ್ರಿ ಮತ್ತೇನು ಗುಂಡಂದು ಏನು ಇದಕ್ಕಂತಾನ ಬಾಲ ಬಾಲ ಹತ್ತಿದ್ದು ನೋಡ್ರಿ ಈಗ ಎತ್ತಿನ ಬಾಲ್ನು ರೆಡಿ ಆಯ್ತು ಅದೊಂದು ಎತ್ತು ರೆಡಿ ಎತ್ತಗಳು ದೋಣಿ ರೆಡಿ ಅದು ಅವಕ್ಕೆ ನೀರು ಕುಡ್ಸೋಕೆ ನೀರಿನ ದೋಣಿ ಮತ್ತಿನ್ನ ಏನು ಮಾಡೋದು ಮಾಡೋಣ ನೋಡೋಣ ಓ ನೋಡ್ರಿ ದೋಣಿ ರೆಡಿ ಆಗತ್ತೆ ನೋಡ್ರಿ ದೋಣಿ ಅದಕ್ಕೆ ನೀರು ಸಂಗ್ರಹ ಮಾಡಿ ನೀರು ಕುಡಿಸುವಂಥ ಹಳ್ಳಿ ಒಳಗೆ ಇರ್ತಿದ್ದು ಇಂಥವು ನೀವು ನೋಡಿರ್ಬಹುದು ಇವರು ಅದಕ್ಕೆ ರೆಡಿ ಮಾಡತ್ತಾರ ನೋಡ್ರಿ ಇವು ರೈತರ ಮನೆಯೊಳಗೆ ಕಾಮನ್ನಾಗಿ ಯಾವಾಗ ಇವು ಇರ್ತಿದ್ದು ಈಗ ರೆಡಿಮೇಡ್ ಸಿಮೆಂಟ್ ತಯಾರು ಮಾಡಿದಂಥ ಇರ್ತಾವೆ ಅವಾಗ ಕಲ್ಲಿನ ರೆಡಿ ಮಾಡಿದಂಥ ದೋಣಿಗಳು ಅದಾವು ಹಳ್ಳಿಗಳೊಳಗೆ ಇನ್ನೂ ಅದಾವು ನೀವು ನೋಡಿರ್ಬೋದು ಬರ್ರಿ ಇವು ಎಲ್ಲ ನೋಡಿರಿ ಇವು ಪೂಜೆಗೆ ರೆಡಿ ಆದವು ಇನ್ನು ಇವನ್ನ ಪೂಜೆ ಮಾಡ್ತಾರೆ ಬರ್ರಿ ನೋಡೋಣ ಪೂಜಿಸೋದನ್ನು ನೋಡೋಣ ನೋಡ್ರಿ ಈಗ ತಯಾರು ಮಾಡಿದಂಥ ಎತ್ತು ಆಗಲೇ ನೀವು ತಯಾರು ಮಾಡಿದ ಎತ್ತುಗಳನ್ನು ನೋಡಿದಿರಲ್ಲ ಇಲ್ಲಿ ಅದಾವೆ ನೋಡ್ರಿ ಈಗ ಜಗಲಿ ಮೇಲಿಟ್ಟು ಪೂಜೆ ಮಾಡ್ತಾರೆ ಇದನ್ನು ಉತ್ತರ ಕರ್ನಾಟಕ ಭಾಗದೊಳಗೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಒಂದು
ರಾಜ್ಯಾದ್ಯಂತನೂ ಮಾಡುವಂಥ ಹಬ್ಬ. ಆದರೆ ಉತ್ತರ ಕರ್ನಾಟಕದಾಗ ಈ ಥರ ವಿಶೇಷವಾಗಿ ಮಾಡ್ತಾರೆ. ಇತ್ತಿತ್ತಲಾಗ ಇವು ಎಲ್ಲ ರೆಡಿಮೇಡ್ ತಯಾರು ಮಾಡಿದಂಥ ಎತ್ತುಗಳನ್ನು ಮಾರ್ಕೆಟ್ನ್ಯಾಗೂ ಸಿಗ್ತಾವೆ, ಹಳ್ಳಿ ಒಳಗೂ ಮಾರಕ್ಕೆ ಬಂದಿರ್ತಾವೆ. ಆದರೆ ಕೆಲವೊಬ್ಬರು ತಾವ ತಯಾರು ಮಾಡಿ ಮಾಡ್ತಿರ್ತಾರೆ ಒಂದೊಂದು ಮನೆಯೊಳಗೆ. ನಾವು ನೋಡಿರಿ ಅಂಥದ್ರೊಳಗೆ ಇಲ್ಲಿ ತಾವ ತಯಾರು ಮಾಡಿದಂಥ ಇಬ್ಬರು ಬಾಲಕರು ನೋಡಿದ್ರಿ, ಅವರು ಪೂಜೆ ಮಾಡತ್ತಾರೆ. ನೋಡ್ರಿ ಇಲ್ಲಿ ನೋಡ್ರಿ ನೈವೇದ್ಯ. ಇದು ಮನ್ನೆತ್ತಿನ ಅಮಾವಾಸ್ಯೆ ಒಂದು ವಿಶೇಷ ನೋಡ್ರಿ. ಎಷ್ಟೊಂದು ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡುವಂಥ ಇದು ಮನ್ನೆತ್ತಿನ ಅಮಾವಾಸ್ಯೆ. ಹಳ್ಳಿಗಳೊಳಗೆ ಗ್ರಾಮೀಣ ಪ್ರದೇಶದೊಳಗೆ ಮಾಡೋದಂಥ ಇದೊಂದು ವಿಶೇಷ ಆಚರಣೆ ನೋಡ್ರಿ. ಕಾಯಿ ಹೊಡೆಯೋದು ಈ ರೀತಿ ಪೂಜಿಸುವಂಥ ಒಂದು ವಿಶೇಷ ಹಬ್ಬ ನೋಡ್ರಿ. ಆ ಎತ್ತಿನ ಒಂದು ಪೂಜೆ ಮುಗೀತು. ಇದು ಮನ್ನೆತ್ತಿನ ಅಮಾವಾಸ್ಯೆ ಪ್ರಯುಕ್ತ ಮಾಡುವಂಥ ಹಬ್ಬ. ಆದರೆ ಇದು ಮರನೇ ದಿವಸ ಈ ಎತ್ತುಗಳನ್ನ ತೊಗೊಂಡು ಇನ್ನೊಂದು ವಿಶೇಷ ಒಂದು ಆಚರಣೆ ಐತಿ. ಆ ಒಂದು ಆಚರಣೆ ಎಂಥದ್ದು, ಆ ಒಂದು ಆಚರಣೆ ಹೆಂಗೆ ಮಾಡ್ತಾರೆ ಬರ್ರಿ ನೋಡ್ಕೊಂಬರೋಣ. ಈಗೇನು ಮಾಡೋದಕ್ಕೆ ಬರ್ರಿ ನೀನು ಹೆಂಗೆ ಹಿಂಗೆ ಮನೆ ಮುಂದೆ ತೊಗೊಂಡು ಹೋಗ್ತೀರ? ಹಿಂಗೆ ತೊಗೊಂಡು ಹೋಗ್ತೀರಣ? ಎಷ್ಟು ಎತ್ತು ಇಡ್ತೀರಿ? 8 ಎತ್ತು ಹಿಂಗೆ ಇಟ್ಕೊಂಡು ಹೋಗಿ ಮನೆ ಅಡ್ಡಾಡೋದನ. 8 ಎತ್ತಿನಾಗ ಒಂದು ಕುಂಟೆ ಜೋಳ ನೆಡ್ರಿ ಅಂತೇಳಿ ಹಾಕ್ತಾರನ. ಬರ್ರಿ ನೋಡೋಣ, ಹೋಗ್ಬರ್ರಿ. ನೋಡಿ ಈ ಥರ ಮನೆಯಲ್ಲಿ ಪೂಜಿಸಿದಂಥ ಎತ್ತುಗಳನ್ನು 8 ಎತ್ತುಗಳನ್ನು ಮಾಡ್ಕೊಂಡು ಒಂದು ಪಳಿಯೊಳಗೆ ಈ 8 ಎತ್ತನ್ನಿಟ್ಟು ಒಂದು ಎತ್ತನ್ನು ಅದರೊಳಗೆ ಕುಂಟು ಮಾಡ್ತಾರೆ, ಒಂದು ಕಾಲನ್ನು ತೆಗಿತಾರೆ. ಆ ರೀತಿಯಾಗಿ ಆಚರಣೆ ಮಾಡುವಂಥ ಒಂದು ಆಚರಣೆ. ಏನು ಮಾಡೋರಿ ಈಗ ನೀವು? ಮನೆ ಹೋಗೋದನ? ಹೋಗ್ಬರ್ರಿ ನೋಡೋಣ. ಇವತ್ತು ಹೋಗ್ತೀರಣ? ಈಗ ಹೊಂಟ್ರಿಲ್ಲ ಈಗ? ಇದು ಒಂಥರದ ಆಚರಣೆ ಏನ್ರಿ. ಈ ಥರ ಮನಿನೂ ಹೋಗ್ತಾರೆ ನೋಡ್ರಿ. ಇದು ಫಸ್ಟ್ನೇ ಮನೆ. ಜೋಳ ಅಕ್ಕಿ ಹಾಕ್ತಾರೆ, ನಿಮಗೆ ದಕ್ಷಿಣನೂ ಕೊಡ್ತಾರೆ. ಇದನ್ನು ಹಾಕ್ಸೋಣ, ಅಕ್ಕಿ ಜೋಳ ಹಾಕ್ಸೋಣ, ಜೋಳದ ಚೀಲ. ಕರ್ನಾಟಕದ ಕೆಲವು ಭಾಗದೊಳಗೆ ಒಂದು ಈ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ವೀಕ್ಷಕರು ನಿಮ್ಮ ಊರುಗಳಲ್ಲಿ ನೀವು ಯಾವ ಥರ ಆಚರಣೆ ಮಾಡಿದ್ರಿ? ಮತ್ತು ಇದು ಬಾಗಲಕೋಟೆ ತಾಲೂಕಿನ ಒಳಗೆ ಇನ್ನೂ ಬೇರೆ ಜಿಲ್ಲೆದೊಳಗೆ ನೀವು ಸಣ್ಣವರಿದ್ದಾಗ ಈ ರೀತಿ ಮಾಡಿರ್ಬೋದು. ನೀವು ಮಾಡಿದಂಥ ಹಬ್ಬದ ಒಂದು ವಿವರನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ನಿಮ್ಮ ಒಂದು ಬಾಲ್ಯದೊಳಗೆ ಈ ಹಬ್ಬ ಯಾವ ಥರ ಆಚರಣೆ ಇತ್ತು, ಇತ್ತಿತ್ತಲಾಗ ಈ ಒಂದು ಯುಗದೊಳಗೆ ಯಾವ ಥರ ಆಚರಣೆ ಐತಿ, ಇದ್ರ ಬಗ್ಗೆ ಕಮೆಂಟ್ ಮುಖಾಂತರ ನಮಗೆ ಮಾಹಿತಿ ತಿಳಿಸ್ರಿ. ಎಂಟೆತ್ನು ಎಲ್ಲ ನೀವೇ ರೆಡಿ ಮಾಡ್ಕೊಂಡಿರ್ತೀರಣ? ಮತ್ತು ಅವು ಉಳಿದು ಇವೆಲ್ಲ ಲಾಸ್ಟಿಗೆ ಇವ್ರನ್ನ ಎತ್ತೆಲ್ಲ ಏನು ಮಾಡ್ಕೋತೀರಿ? ಬಂದು ಪೂಜೆ ಮಾಡ್ಬೇಕೇನ? ಕೆರೆ ಕಾಣಿಸ್ತಾರಣ? ನೋಡಿರಿ, ಈ ಒಂದು ವಿಶೇಷ ಆಚರಣೆ ಈ ಥರ ಐತಿ. ನಿಮ್ಮಲ್ಲಿ ಆಚರಿಸಿದಂಥ ಒಂದು ಮಾಹಿತಿಯನ್ನು ತಿಳಿಸ್ರಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.